ಕಷ್ಟಪಟ್ಟು ಆ ದೈವ ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ದೇವ, ಹನುಮಂತ ದೇವರು, ಸೀತಾಮಾತೆ ಅವರ ಒಂದು ಬಂಧು ಬಳಗ, ಧನುಷ್ಕೋಟಿ ರಾಮೇಶ್ವರಂ, ಧನುಷ್ಕೋಟಿ ಅಲ್ಲಿ ಒಂದು ಪವಿತ್ರವಾದ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಲಾಯಿತು. ಆದರೆ ಬ್ರಿಟಿಷರೇನೋ ದೇಶ ಬಿಟ್ಟು ಹೋದರು, ಬೇರೆಯವರು ಇನ್ನೂ ತಣ್ಣಗಾದರು. ಆದರೆ ಇಲ್ಲಿನವರೇ ಕುಡಿಯೋದು, ತಿನ್ನೋದು, ಪ್ರಾಣಿ ಹಿಂಸೆ ಮಾಡೋದು, ವ್ಯಭಿಚಾರ ಮಾಡೋದು, ಮಾಡಬಾರ್ದು, ಸುಳ್ಳು ಪಳ್ಳು ವಂಚನೆ ಮಾಡೋದು ಆ ಪವಿತ್ರವಾದ ಕ್ಷೇತ್ರಗಳಲ್ಲಿ. ಅಷ್ಟೇ ಮಾಡಿದ್ರೆ ಎಲ್ಲಾದರೂ ಹಾಳಾಗೋಗಲಿ. ಲಾಸ್ಟಿಗೆ ನಿಧಿ ಆ ನಾಗಮಣಿಗೆ ಕೈ ಹಾಕಿದರು. ನಾಗ ದೇವತೆಗಳನ್ನು ಬಲಿ ತಗೊಳ್ರು. ನಾಗ ದೇವತೆಗಳನ್ನೇ ಬಲಿ ತಗೊಂಡು ನಾಗಮಣಿಗೆ ಕೈ ಹಾಕಿದರೆ ಅವರು ವಾಸ ಮಾಡೋ ಆ ಪವಿತ್ರವಾದ ಕ್ಷೇತ್ರ ಆಗಿರಲಿ, ಏನೇ ಆಗಿರಲಿ ಉಳಿಯುತ್ತಾ? ಇಲ್ಲ, ಸರ್ವನಾಶ ಆಯಿತು. ಒಂದು ಸಿಟಿನೇ, ಒಂದು ನಗರನೇ ಸರ್ವನಾಶ ಆಯಿತು. ಆದರೆ ಮಹಾ ಸುನಾಮಿ ಬಂತು, ಮಹಾ ಗಾಳಿ ಬಂತು, ಮಹಾ ಸುಂಟ್ರಗಾಳಿ ಬಂತು, ಮಹಾಪ್ರಳಯ ಆಯಿತು. ಅಲೆಗಳ ಮೇಲೆತ್ತು, ಒಂದು ಟ್ರೈನೇ ಮುಳುಗೋಯ್ತು. 120 ಜನ ಅದರ ಟ್ರೈನಲ್ಲಿದ್ದರು. ಎಲ್ಲ ಜಲಸಮಾಧಿ, ಒಬ್ಬನು ಮಾತ್ರ ಉಳ್ಕೊಂಡ. ಹಾಗಾದರೆ ಇಲ್ಲಿ ಆಗಿದ್ದೇನು? ಪಾಪದ ಗಡ ತುಂಬಿತು, ಒಂದು ಸಿಟಿನೇ ಸರ್ವನಾಶ ಆಯಿತು. ತಮ್ಮ ಬಂಧುಗಳೆಲ್ಲ ಸರ್ವನಾಶ ಆದರು. ಮಾಡಿದ್ಯಾರು ಪಾಪ? ಏನೆಲ್ಲ ಮಾಡಿದ್ರು ಅದೆಲ್ಲ ಪಾಪಗಳು ಮಾಡಿ ಲಾಸ್ಟಿಗೆ ನಾಗಮಣಿಗೂ ಕೈ ಹಾಕಿದರೆ ಆ ಆದಿಶೇಷ ಸುಮ್ಮನೆ ಇರ್ತಾನ? ಕೋಪ ಬಂದು ಸರ್ವನಾಶ ಮಾಡಿದ. ಇವರೇ, ಇದು ಭಾಗ 1, ಭಾಗ 2, ಭಾಗ 3 ಅಂತಿರುತ್ತೆ. ಇಲ್ಲೇನೆಲ್ಲ ನಡೀತು, ಏನೆಲ್ಲ ಆಯಿತು, ಎಷ್ಟೆಲ್ಲ ಸರ್ವನಾಶ ಆಯಿತು, ಅವರ ವಂಶಗಳೇ ಸರ್ವನಾಶ ಆಯಿತು. ಭಾಗ 1, ಭಾಗ 2, ಭಾಗ 3 ಇಷ್ಟು ವಿವರಿಸಿದರೂ ಸಾಕಾಗಲ್ಲ. ಸದ್ಯಕ್ಕೆ ನಾನೀಗ ಎಷ್ಟು ಸಾಧ್ಯನೋ ಅಷ್ಟು ವಿವರಿಸ್ತೀನಿ. ಭಾಗ 1, ಭಾಗ 2, ಭಾಗ 3 ತಪ್ಪದೆ ನೋಡಿ. ಯಾವ ರೀತಿ ಆ ಸಿಟಿ ನಾಶ ಆಯಿತು, ಯಾವ ರೀತಿ ಟ್ರೈನೆಲ್ಲ ಮುಳುಗೋಯ್ತು, ಯಾವ ರೀತಿ ಸುನಾಮಿ ಆಯಿತು, ಯಾವ ರೀತಿ ಸುಂಟ್ರಗಾಳ ಬಂತು, ಇಡೀ ಒಂದು ನಗರನೇ ಸರ್ವನಾಶ ಆಯಿತು. ಅದು ಈ ಭಾರತ ದೇಶದಲ್ಲಿ. ಭಾಗ 1, 2, 3 ತಪ್ಪದೇ ನೋಡಿ, ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆನಾ? ಓಂ ಶಾಂತಿ. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮರಕತಮಣಿ, ನಾಗಮಣಿ, ಚಿಂತಾಮಣಿ, ಅಮರತ್ವ ಸಿದ್ಧಿ ಅಥವಾ ಅಮರತ್ವ ಮಣಿ. ಮನುಷ್ಯ ಸಾಯದೇ ಇರಬೇಕಾದ್ರೆ ಏನೆಲ್ಲ ಪ್ರಯತ್ನಗಳು ಪಟ್ಟರು ಅನಾದಿ ಕಾಲದಿಂದ ಅಂದರೆ, ನಾಗಮಣಿ 2 ಜೋಡಿ ಸರ್ಪಗಳು ಒಂದಾದಾಗ ಅದರಲ್ಲಿ ಒಂದು ಮಣಿ, ಇದರಲ್ಲಿ ಒಂದು ಮಣಿ, 2 ಸೇರಿಬಿಟ್ರೆ 1 ಮಣಿ ಆಗುತ್ತೆ. 1 ಮಣಿ ಯಾವಾಗಾಗುತ್ತೆ? ಆ ಮಣಿನ ಯಾರಾದರೂ ತಮ್ಮ ಕೈಗೆ ತಗೊಂಡ್ರೆ, ತಮ್ಮಲ್ಲಿ ಇಟ್ಕೊಂಡ್ರೆ, ಆ ಮಣಿನ ಇಟ್ಕೊಂಡು ಹಣೆ ಮೇಲೆ ಇಟ್ಕೊಂಡು ಏನನ್ನು ಬಯಸಿದ್ರೆ ಅದು ಬರುತ್ತೆ. ಉದಾಹರಣೆಗೆ, ಒಂದು ಕಲ್ಲನ್ನು ಬಂಗಾರ ಆಗಲಿ, ವಜ್ರ ಆಗಲಿ, ಆ ರೀತಿ ನಾವು ಬಯಸಿದರೆ ಅದು ಆಗುತ್ತೆ. ತುಂಬ ಅದ್ಭುತ. ಅಷ್ಟೇ ಅಲ್ಲ, ಈ ಭೂಮಿ ಅಂತ ಒಂದು ಗ್ರಹ ಇದೆ. ಇನ್ನೊಂದು ಗ್ರಹ, 10 ಗ್ರಹ, 100 ಗ್ರಹ ತಯಾರಾಗಲಿ ಅಂದರೆ ಇದರ ಪ್ರತಿರೂಪವಾಗಿ, ಅಂದರೆ ಇದರ ಕಾಪಿ ಪ್ರತಿರೂಪವಾಗಿ ಬೇರೆ ತಯಾರಾಗ್ತವೆ ಇಮಿಡಿಯೇಟ್ಲಿ. ಹಂಗಿದ್ಮೇಲೆ ನಂತರ ನಂತರ ಇನ್ನು 10 ಜನ ತಯಾರಾಗಲಿ, 8 ಜನ ತಯಾರಾಗಲಿ, ಹಾಗೆ ಎಕ್ಸ್ಟ್ರಾ ಮಲ್ಟಿ ಪರ್ಸ್ನಾಲಿಟಿ ತಯಾರಾಗಲಿ ಅಂದರೆ ನಂತರ ಇರೋರು ಎಷ್ಟು ಜನ ಬೇಕಾದ್ರೂ ತಯಾರಾಗ್ತಾರೆ. ಇದು ಆ ನಾಗಮಣಿಗಿರ್ತಕ್ಕಂಥ ಪವರ್. ಏನನ್ನು ಬೇಕಾದರೂ ಸರಿ, ಸೃಷ್ಟಿಗೆ ಪ್ರತಿ ಸೃಷ್ಟಿ. ಈ ಸೃಷ್ಟಿನಲ್ಲಿ ಏನೆಲ್ಲ ಇದೆ ಅದಕ್ಕೆ ಪ್ರತಿ ಸೃಷ್ಟಿ ಅಂದರೆ ಅದೇ ಥರ ಇರೋಂಥದ್ದು, ಬೇರೆ ಕಾಪಿ. ನೀವು ಡೂಪ್ಲಿಕೇಟ್ ಅನ್ನೋದು ಬೇಕಾಗಿಲ್ಲ, ಪಕ್ಕಾ ಒರಿಜಿನಾಟಾಗಿರ್ತದೆ. ಅಷ್ಟು ಸಾಮರ್ಥ್ಯ ಈ ನಾಗಮಣಿಗಿರುತ್ತೆ. ಇದು ಒಂದು. ಇನ್ನು ಆತ್ಮಲಿಂಗ ಅಂದರೆ ಶಿವನ ಅಥವಾ ಮಹಾವಿಷ್ಣುವಿನ ಅಥವಾ ಆದಿಶಕ್ತಿ ಪರಾಶಕ್ತಿ ಅಥವಾ ಗಣಪತಿ ಕುಮಾರಸ್ವಾಮಿ ಅವ್ರದ್ದು ಒಂದು ಆತ್ಮ.
ಆತ್ಮ ಅಂದರೆ ಅವರ ಶಕ್ತಿ, ಅವರ ಶಕ್ತಿ ಆತ್ಮ ಅಂದರೆ. ಯಾವುದೇ ಮನುಷ್ಯ, ಪ್ರಾಣಿ, ಜೀವಿ, ವಸ್ತು, ಅದರ ಒಂದು ಶಕ್ತಿ ಆತ್ಮಶಕ್ತಿ, ಆತ್ಮ ಶಕ್ತಿ. ಅದನ್ನು ನಾವು ಆತ್ಮ ಲಿಂಗ ಅಂತೀವಿ. ಲಿಂಗ ಅಂದರೆ ಒಂದು ರೂಪ ಅಷ್ಟೇ, ಒಂದು ರೂಪ, ನಿರಾಕಾರ ರೂಪ. ಅದು ನೋಡೋಕ್ಕೆ ಬೆಳಕಿನ ಥರನೂ ಇರುತ್ತೆ, ಕಲ್ಲರ್ ಇರುತ್ತೆ, ಶಕ್ತಿ ಇರುತ್ತೆ, ಶಬ್ದ ಇರುತ್ತೆ, ವಾಸನೆ ಇರುತ್ತೆ, ರುಚಿ ಇರುತ್ತೆ, ಎಲ್ಲ ಇರುತ್ತೆ. ಹಾಗೆ ಎಲ್ಲವೂ ಇರಲ್ಲ. ಬೇಕಂದರೆ ಇರ್ತವೆ, ಬೇಡ ಅಂದರೆ ಇರಲ್ಲ. ಆ ಥರ ಇರೋದು ಒಂದು ಶಕ್ತಿ, ನಿರಾಕಾರ ಬ್ರಹ್ಮ ಸಚ್ಚಿದಾನಂದ ಸ್ವರೂಪ, ಒಂದು ಶಕ್ತಿ. ಅದು ಶಿವನ ಶಕ್ತಿ. ಅದನ್ನು ನೀವು ಪಡ್ಕೊಬಿಟ್ರೆ ಅದು ಮುಟ್ಟಿದ್ರೆ ನಿಮ್ಮ ಕೈಗೆ ಸಿಗಲ್ಲ, ಆದರೆ ಇರುತ್ತೆ ನೋಡೋಕ್ಕೆ. ಉದಾಹರಣೆಗೆ ಬೆಂಕಿ ನಿಮ್ಮ ಕೈಗೆ ಸಿಗಲ್ಲ, ಆದರೆ ಸುಡುತ್ತೆ. ಉರಿಯೋ ಬೆಂಕಿ ಜ್ವಾಲೆ ನಿಮ್ಮ ಕೈಗೆ ಸಿಗಲ್ಲ, ಸುಡುತ್ತೆ. ಹಾಗೆ ಆತ್ಮಲಿಂಗ ಅಂದರೆ ಅದು ಕಾಣುತ್ತೆ, ಬೆಳಕಿನ ಥರ ಕಾಣುತ್ತೆ, ಶಕ್ತಿ. ಅದು ಮುಟ್ಟಿದ್ರೆ ಸಿಗಲ್ಲ. ಇಲ್ಲ ಅದರಿಂದ ನಾಶ ಆಗಬೇಕಾ ಆಗ್ತಾರೆ, ಉದ್ಧಾರ ಆಗಬೇಕಾಗ್ತಾರೆ, ಅದೊಂದು ಶಕ್ತಿ. ಅದನ್ನು ಆತ್ಮಲಿಂಗ ಅಂತೀವಿ. ಎಷ್ಟೋ ಜನ ಋಷಿಮುನಿಗಳು, ತಪಸ್ವಿಗಳು ಶಿವನಿಗೆ ತಪಸ್ಸು ಮಾಡಿ ಆ ಆತ್ಮಲಿಂಗವನ್ನು ಪಡೆದಿದ್ರು. ಅಂದರೆ ಶಿವನ ಒಂದು ಶಕ್ತಿಯನ್ನು ಪಡ್ಕೊಂಡು ಬಂದಿದ್ರು. ಇವರು ಮನೆಗಳಲ್ಲಿ ಇಟ್ಕೊಂಡು ಅಥವಾ ಒಂದು ಗುಡಿ ಗೋಪುರ ಕಟ್ಟಿ ಅಲ್ಲಿ ಪೂಜೆ ಮಾಡೋರು. ಇದೇ ರೀತಿ 12 ಜ್ಯೋತಿರ್ಲಿಂಗಗಳು ನಮ್ಮ ದೇಶದಲ್ಲಿ. ಎಲ್ಲ ಶಿವನ ಆತ್ಮಶಕ್ತಿ, ಆತ್ಮಲಿಂಗಗಳು. ಒಂದೊಂದಕ್ಕೂ, ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಒಂದೊಂದು ಕಥೆ ಇದೆ. ಇವುಗಳಲ್ಲೂ ಕೂಡ ತುಂಬ ಶಕ್ತಿ ಇರುತ್ತೆ. ಇದು ಎರಡನೇ ರೀತಿ. ಮೊದಲನೇದು ನಾಗಮಣಿ, ಎರಡನೇದು ಆತ್ಮಲಿಂಗ. ಈಗ ಮೂರನೇದು ಮರಕತ ಮಣಿ. ಅಂದರೆ ಕಲ್ಲುಗಳಲ್ಲಿ ಒಂದು ಪವರ್ ಇರುತ್ತೆ, ಸಾಮಾನ್ಯ ಕಲ್ಲಿನಲ್ಲಿ ಪವರ್ ಇರುತ್ತೆ. ಅದರಲ್ಲಿ ವಿಗ್ರಹಗಳು ಮಾಡಿದ್ರೆ ಏನು ಅಷ್ಟು ಪ್ರಯೋಜನ ಇರಲ್ಲ. ಇನ್ನೊಂದು ಬ್ಲ್ಯಾಕ್ ಸ್ಟೋನ್ ಅಂದರೆ ಕಪ್ಪು ಕಲ್ಲುಗಳು, ಅದರಲ್ಲಿ ವಿಗ್ರಹ ಮಾಡಿದ್ರೆ ಒಂಚೂರು ಇನ್ನೂ ವಿಶೇಷವಾದ ಕಲ್ಲುಗಳಿರುತ್ತೆ. ಉದಾಹರಣೆಗೆ ಅಯೋಧ್ಯ ರಾಮ ಮಂದಿರ, ಅಲ್ಲಿ ಬಾಲಚಂದ್ರಮ್ಮ ಶ್ರೀರಾಮಚಂದ್ರ ಪ್ರಭು ಮೂರ್ತಿ ಮಾಡಬೇಕಾದ್ರೆ ನಮ್ಮ ಮೈಸೂರಿನವರು ಒಬ್ಬರು ಭಟ್ರು ಅವರು ಮಾಡಿದ್ದಾರೆ, ಕೆತ್ತಿದ್ದಾರೆ ಅಲ್ವಾ. ಅರುಣ ಏನೋ ಅವ್ರ ಹೆಸರು, ಅರುಣ್ ಭಟ್ಟ ಏನೋ, ಅರುಣ ಶರ್ಮಣ ಭಟ್ಟ, ಮೈಸೂರಿನವರು ಅಲ್ವಾ, ಅರುಣ. ಓಕೆ. ಅಂದರೆ ಅವರು ಮೂರ್ತಿ ಮಾಡೋವಾಗ, ಯಾವುದೇ ಮೂರ್ತಿ ಮಾಡೋವಾಗ ಒಳ್ಳೆ ಕಲ್ಲನ್ನು ಆಯ್ಕೆ ಮಾಡ್ತಾರೆ, ಅದರಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಅಂತ. ಗೊತ್ತಾಯ್ತಲ್ಲ, ಯಾವ ಕಲ್ಲಲ್ಲಿ ಶಕ್ತಿ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಒರಿಸ್ಸಾರಲ್ಲಿ, ಈ ಕಡೆ ರಾಜಸ್ಥಾನ, ಮೇಲೆ ಆಕಾಶದಿಂದ ಒಂದು ಉಲ್ಕೆ ಬಂದು ಬಿತ್ತು ಒಂದು ಸಾರಿ. ಅದು 2 ಚೂರ ಆಗಿ ಬಿತ್ತು 2 ಕಡೆ. ರಾಜಸ್ಥಾನ, ಒರಿಸ್ಸಾ, ಅಸ್ಸಾಂ ಇರಬೇಕು. ಅದು ಭೂಮಿ ಒಳಗೆ ಹೋಯಿತು. ಅದರಲ್ಲಿ ಏನಿದೆ ಅಂದರೆ ಪ್ಲಾಟಿನಮ್, ಯುರೇನಿಯಂ ಅಂತಿರಲ್ಲ, ಬಾಂಬೆಲ್ಲ ತಯಾರು ಮಾಡ್ತಾರೆ, ಪ್ಲಾಟಿನಮ್ ಅಂತಾರೆ. ಏರೋಪ್ಲೇನು, ರಾಕೆಟ್ಟು, ಇವಾಗೆಲ್ಲ ಗ್ಲಾಸ್ ಆಚೆ ಕಡೆ ನೋಡ್ತಿರಲ್ಲ ಗ್ಲಾಸ್, ಆ ಗ್ಲಾಸ್ ತಯಾರು ಮಾಡ್ತಾರೆ, ಮುಂದುಗಡೆ ಎಲ್ಲ ಇರುತ್ತೆ. ಅದರಲ್ಲಿ ಅಷ್ಟು ಗಟ್ಟಿ ಇರುತ್ತೆ. ಯಾವುದೇ ಗನ್ನಲ್ಲಿ ಶೂಟ್ ಮಾಡಿದ್ರು ಆ ಗ್ಲಾಸಿಂದ ಬುಲೆಟು ತೂರ್ಕೊಂಡು ಹೋಗಲ್ಲ. ನೋಡೋಕ್ಕೆ ಗ್ಲಾಸು ನೀಟಾಗಿ ಕಾಣುತ್ತೆ, ಅದರಲ್ಲೇ ಯೂಸ್ ಮಾಡಿರ್ತಾರೆ. ಮೋಸ್ಟ್ಲಿ ಪ್ಲಾಟಿನಮ್ ಅನಿಸುತ್ತೆ, ಯುರೇನಿಯಮ್ ಪ್ಲಾಟಿನಮ್ ಏನೋ ಅಷ್ಟು ಇದರಲ್ಲಿ ಪವರ್ಫುಲ್ಲಾಗಿರುತ್ತೆ. ಗೊತ್ತಾಯ್ತಲ್ಲ, ಇದೇ ಒಂದು ಮೆಟೀರಿಯಲ್. ಅಂಥ ಕಲ್ಲುಗಳಲ್ಲಿ ಇಲ್ಲೇನಾದರೂ ವಿಗ್ರಹಗಳು ಮಾಡಿದ್ರೆ ಅದನ್ನು ಬಳಸಿ ಇಲ್ಲೆಷ್ಟು ಪವರ್ಫುಲ್ ಇರುತ್ತೆ, ಎಷ್ಟು ಶಕ್ತಿ ಎನರ್ಜಿ ಇರುತ್ತೆ. ಹಾಗೆ ಪ್ರತಿ ವಜ್ರಕ್ಕೂ ಇಷ್ಟು ಕ್ಯಾರೆಟ್ ಅಂತಿರುತ್ತೆ, ಇಷ್ಟು ಪವರ್ ಅಂತಿರುತ್ತೆ. ಕೆಲವು ಯಂತ್ರಗಳಲ್ಲಿ ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ನಮ್ಮ ಶರೀರ, ಹಾಗೆ ವಜ್ರಗಳು, ಇದನ್ನೆಲ್ಲ ಚೆಕ್ ಮಾಡಿದಾಗ ಇಷ್ಟು ಪವರ್ ಅಂತಿರುತ್ತೆ. ಎನರ್ಜಿ, ಅವರ ಎನರ್ಜಿ, ಬಯೋ ಎನರ್ಜಿ, ಅಥವಾ ಒಂದು ಮೆಟೀರಿಯಲ್ ಎನರ್ಜಿ, ಮೆಟಲ್ ಡಿಟೆಕ್ಟರ್, ಮೆಟಲ್ ಇನ್ಸ್ಟ್ರೂಮೆಂಟಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ಅವುಗಳಿಂದ ಈ ಲಿಂಗಗಳನ್ನು ತಯಾರು ಮಾಡ್ತಾರೆ, ವಿಗ್ರಹಗಳನ್ನು ತಯಾರು ಮಾಡ್ತಾರೆ. ಅಲ್ಲಿಗೆ ಎಷ್ಟು ಟೈಪ್ ಆಯಿತು? 3 ಟೈಪ್ ಆಯಿತು. ಇವುಗಳನ್ನು ಮರಕತ ಕಲ್ಲಿನಿಂದ ಮಾಡ್ತಕ್ಕಂಥದ್ದು, ಮರಕತ ಲಿಂಗ ಅಂತಾರೆ, ಮರಕತ ವಿಗ್ರಹ ಅಂತಾರೆ, ಮರಕತ ಮಣಿ ಅಂತಾರೆ. ಪವರ್ಫುಲ್ ಆಗಿರುತ್ತೆ ಇದು ಕೂಡ. ಇಲ್ಲ ವಜ್ರಗಳು, ಕೊಯ್ನೂರು ವಜ್ರ ಇತ್ಯಾದಿ ವಜ್ರಗಳು ಶಕ್ತಿ ಇರುತ್ತೆ. ಒಟ್ಟಲ್ಲಿ ಸ್ಟೋನ್ಸ್, ಕಲ್ಲುಗಳು, ಏನೆಲ್ಲ ಮಡಿಗಳು, ಆ ಕಲ್ಲು, ಈ ಕಲ್ಲು, ಇಲ್ಲೊಂದು ಕಲ್ಲು, ಮತ್ತೊಂದು ಕಲ್ಲು, ಆ ಕಲ್ಲರು, ಈ ಕಲ್ಲರು ಇತ್ಯಾದಿ. ಈಗ ಅರ್ಥ ಆಗಿರ್ಬೇಕು. ಅದು ಬಿಟ್ಟು ಪಂಚಲೋಹ, ಬೆಳ್ಳಿ, ಬಂಗಾರ, ಕಬ್ಬಣ ಇತ್ಯಾದಿ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ಇಷ್ಟೆಲ್ಲ ಇದೆಯಲ್ಲ,
ರಾಮೇಶ್ವರಂ ಜ್ಯೋತಿರ್ಲಿಂಗ ನಿಮ್ಗೆ ಗೊತ್ತಿದೆ, ಕನ್ಯಾಕುಮಾರಿ, ತಮಿಳ್ನಾಡು ಆಚೆ ಲಾಸ್ಟು ದಕ್ಷಿಣ ಕಾಶಿ ಅಂತೀರ ರಾಮೇಶ್ವರಂ. ಅದ್ಭುತವಾದ ಒಂದು ದೇವಸ್ಥಾನ, ತುಂಬ 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 ಸುಂದರವಾದ, ತುಂಬ ತುಂಬ ಅದ್ಭುತವಾದ, ತುಂಬ ತುಂಬ ದೊಡ್ಡದಾದ, ತುಂಬ ತುಂಬ ಅಷ್ಟೇ ಕರಕುಶಲ ಪೇಂಟಿಂಗು ಇಲ್ಲದ ಮತ್ತೊಂದೆಲ್ಲ ರೆಡಿ ಮಾಡಿ ಕುಶರಿ ಕಲೆ ಮಾಡಿ ಅಲ್ಲಿ ಭಾಳ ಚೆನ್ನಾಗಿ ಕೆತ್ತಿದ್ದಾರೆ. ರಾಮೇಶ್ವರಂ ಜ್ಯೋತಿರ್ಲಿಂಗ ದೇವಸ್ಥಾನ ರಾಮೇಶ್ವರಂ. ಅಲ್ಲಿ 2 ವಿಗ್ರಹ ಇರುತ್ತೆ, ಶಿವಲಿಂಗಗಳು ಎರಡು ಇರುತ್ತೆ. ಒಂದು ಮರಳು ಮಿಶ್ರಿತ ಕಲ್ಲು, ಇಲ್ಲೊಂದು ಜ್ಯೋತಿರ್ಲಿಂಗ ಅಮೃತ ಶಿಲೆ. ಇವೆರಡು ಲಿಂಗಗಳ ಕಥೆ ಹೇಳು ಅಂತ ನೋಡೋಣ. ರಾಮಾಯಣದಲ್ಲಿ ಕಥೆ ಬರುತ್ತೆ, ಏನು ಸೀತಾ, ಲಕ್ಷ್ಮಣ, ರಾಮ ಇವರು ಕಾಡಿಗೆ ಹೋಗ್ತಾರೆ. ನಿಮ್ಗೆ ಗೊತ್ತಿರೋ ವಿಚಾರ. ಅದಕ್ಕೆ ಮುಂದೆ ಬೇರೆ ಬೇರೆ ಕಥೆ ಇರುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕಾಡಿಗೆ ಹೋಗೋದು ಮಾತ್ರ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಕಾಡಿಗೆ ಹೋದ್ಮೇಲೆ ಸೀತೆಯನ್ನು ರಾವಣ ಅಪಹರಿಸ್ತಾರೆ. ಅದಕ್ಕೆ ಕಾರಣ ಶೂರ್ಪನಖಿ. ಲಕ್ಷ್ಮಣ ಸೀತೆಯಲ್ಲಿ ಎತ್ಕೊಂಡಾದ್ಮೇಲೆ ಆಕೆ ಹುಡುಕಾಟದಲ್ಲಿ ಸುಗ್ರೀವ, ಅಂಗದ, ಜಾಂಬವಂತ, ಕಪಿಸೈನ್ಯ ಸಹಾಯ ಮಾಡುತ್ತೆ. ಆಮೇಲೆ ಗೊತ್ತಾಗುತ್ತೆ ಸೀತೆ ಇರೋದು ಎಲ್ಲಿ, ಅಶೋಕ ಹೊಲ, ಶ್ರೀಲಂಕಾದಲ್ಲಿ ಇದ್ದಾಳೆ ಅಂತ. ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಸಮುದ್ರ ದಾಟಿ ಹೋಗಬೇಕು. ಏನು ಮಾಡೋದು, ಅದಕ್ಕೊಂದು ಸೇತುವೆ ಕಟ್ತಾರೆ. ಸೇತುವೆ ಕಟ್ಟಿ ಆಮೇಲೆ ಹೋಗ್ತಾರೆ, ಯುದ್ಧ ಮಾಡ್ತಾರೆ. ಅಲ್ಲಿ ಎಷ್ಟೆಷ್ಟೋ ಯುದ್ಧ ನಡೀತದೆ. ರಾವಣ ಸತ್ತು ಹೋಗ್ತಾಳೆ, ಮೇಘಲಾದ ಹೋಗ್ತಾರೆ ಅವ್ರ ಮಗ, ಇಲ್ಲೋ ಸಾಕಷ್ಟು ದೈತರು ಹೋಗ್ತಾರೆ, ಅವರು ದಂಡನಾಯಕರು, ಕಮಾಂಡೋಗಳು, ಎಲ್ಲರೂ ತುಂಬ ಸೈನ್ಯ ಈ ಕಡೆ ಆ ಕಡೆ ಕೂಡ ಹತ್ರ ಆಗ್ತಾರೆ. ಆದರೆ ಫೈನಲ್ಲಾಗಿ ಎಲ್ಲ ಯುದ್ಧ ಆದಮೇಲೆ ಸೀತಾಮಾತೆಯನ್ನು ಕರ್ಕೊಂಡು ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ, ಹನುಮಂತ ದೇವರು, ಜಾಂಬವತ, ಅಂಗದ ಇವರೆಲ್ಲ ವಾಪಸ್ ಬರ್ತಾರೆ. ವಿಭೀಷಣನಿಗೆ ಧನುಷ್ ಕೋಟ ಅನ್ನೋ ಜಾಗದಲ್ಲಿ ಆತನಿಗೆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಶ್ರೀಲಂಕಾಕ್ಕೆ ಚಕ್ರಾಧಿಪತಿಯನ್ನಾಗಿ ವಿಭೀಷಣನ ಮಾಡ್ತಾರೆ. ಓಕೆಲ್ಲ, ರಾವಣಲ್ಲ ತಬ್ಬ ವಿಭೀಷಣ. ಓಕೆಲ್ಲ. ಆದರೆ ಇಲ್ಲಿ 2 ಲಿಂಗ ಇದೆ. ಈಗ ಕೆಲವು ಋಷಿಮುನಿಗಳು ಎಲ್ಲ ಶ್ರೀರಾಮಚಂದ್ರ ಪ್ರಭುವಿಗೆ ಒಂದು ಅಡ್ವೈಸ್ ಮಾಡ್ತಾರೆ. ಋಷಿಮುನಿಗಳು, ಸಾಧು ಸಂತರು, ಗುರುಗಳು ಏನಪ್ಪ ಅಂದರೆ, ಶ್ರೀರಾಮಚಂದ್ರ ಪ್ರಭು ನೀವೇನೋ ದೈವಾನಂಶ ಸಂಬೂತರು, ಕಪಿಸೈನ್ಯ, ಅಂಗದ, ಜಾಂಬವಂತ, ಹನುಮಂತ ದೇವರು, ಸುಗ್ರೀವ ಇವ್ರನ್ನೆಲ್ಲ ಇಟ್ಕೊಂಡು ಇಲ್ಲೂ ಸಾಕಷ್ಟು ಬಲ್ದಿ ವೀರ ಸೇನಾದಿ ಸೈನ್ಯವೆಲ್ಲ ಇಟ್ಕೊಂಡು ನೀವು ಸೇನಾಪತಿಗಳಲ್ಲಿ ಇಟ್ಕೊಂಡು ಯುದ್ಧ ಮಾಡಿ ರಾವಣನೆಲ್ಲ ಸಂಹಾರ ಮಾಡಿ ಅವ್ರದ್ದೆಲ್ಲ ದುಷ್ಟರೆಲ್ಲ ಸಂಹಾರ ಮಾಡಿ ಸೀತಾಮಾತೆಯೆಲ್ಲ ತೊಗೊಂಡು ಬಂದಿದ್ರಿ. ಧರ್ಮರಕ್ಷಣೆ ಆಗಿದೆ, ಓಕೆ, ಒಪ್ಕೊಳ್ತೀವಿ, ಸಂತೋಷ. ಆದರೆ ದೈವೀ ಭಕ್ತರಲ್ಲಿ, ಅದರಲ್ಲೂ ಶಿವಭಕ್ತರಲ್ಲಿ ಅತೀ ಶ್ರೇಷ್ಠನು, ಅದರಲ್ಲೂ ಬ್ರಾಹ್ಮಣ ಕುಲ ರಾವಣ, ಋಷಿಮುನಿಗಳ ಪರಂಪರೆ, ಕಶ್ಯಪ ಮಹರ್ಷಿ ಮಗ ರಾವಣ, ದೈವ ಭಕ್ತ, ಒಳ್ಳೆ ಬ್ರಾಹ್ಮಣ, ಸದ್ಬ್ರಾಹ್ಮಣ. ಅಂಥ ವೀರನು ಮರಣ ಆಗಿದೆ. ಅದು ನಿಮ್ಮ ಕೈಯಿಂದ ಆಗಿದೆ. ಬ್ರಹ್ಮ ಹತ್ಯಾ ದೋಷ ಆಗುತ್ತೆ, ನಿಮ್ಮ ಕೈಯಿಂದ ಆಗಿದೆ. ಆತ ಒಳ್ಳೆ ಕ್ಷತ್ರಿಯ ಹೌದು, ಬ್ರಾಹ್ಮಣ ಹೌದು, ತಪಸ್ವಿ ಹೌದು, ಯೋಗಿ ಹೌದು, ಸಿದ್ಧ ಪುರುಷನ ಹೌದು ರಾವಣ. ಅಂಥ ರಾವಣನನ್ನು ನೀವು ಸಂಹಾರ ಮಾಡಿದಿರ. ಅಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಹತನಾಗಿದ್ದಾನೆ ನಿಮ್ಮ ಕೈಯಿಂದ. ಆ ಪಾಪ, ಆ ದೋಷ ನಿಮ್ಮ ಮೇಲೆ ಬರುತ್ತೆ. ಆ ದೋಷ ಪರಿಹಾರಕ್ಕಾಗಿ ನೀವು ಒಂದು ಶಿವನ ದೇವಸ್ಥಾನವನ್ನು ಕಟ್ಟಿ, ಇದರಿಂದ ಆ ರಾವಣ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾವಣನ ಆತ್ಮಕ್ಕೆ ಶಿವನೆಲ್ಲ ಆರಾಧಿಸ್ಕೊಂಡು ಇಲ್ಲಿರ್ತಾಳೆ, ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆತನ ನೆನಪಾರ್ಥವಾಗಿ ಇಲ್ಲೊಂದು ಆತನ ಹೆಸರಲ್ಲಿ ಒಂದು ಗುಡಿ ಕಟ್ಟಿ ಅಂತ ಕೇಳ್ಕೊತಾರೆ. ಆಗ ರಾಮ ಏನು ಮಾಡ್ತಾನೆ, ಒಂದು ಒಳ್ಳೆ ಗಡಿ ಕಟ್ಟಬೇಕಲ್ಲ, ದೇವಸ್ಥಾನ ಕಟ್ಟಬೇಕಲ್ಲ ಶಿವಲ್ದು. ಅದಕ್ಕೆ ಯಾವುದೋ ಒಂದು ಕಲ್ಲಲ್ಲಿ ವಿಗ್ರಹ ಮಾಡಿದ್ರೆ ಆಗೋದಿಲ್ಲ. ನಾನು ಅವಾಗ ಹೇಳಿದ್ದಲ್ಲ, ಯಾವುದೋ ಒಂದು ಕಲ್ಲು, ಯಾವುದೋ ಒಂದು ಅದು ಯಾವುದೋ ಒಂದು ಆಗಬೇಡ. ಸಾಕ್ಷಾತ್ ಪರಮಶಿವನ ಆತ್ಮಲಿಂಗನೇ ತಗೊಬಿಟ್ರೆ ಹೇಗಿರುತ್ತೆ, ಆತನ ಹತ್ರ ಕೇಳಿ. ಇದರಿಂದ ರಾವಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲೊಂದು ಒಳ್ಳೆಯ ಆತ್ಮಲಿಂಗ ತಂದು ಕಟ್ಟಿದರೆ ಈ ರೀತಿ ಒಂದು ಇದಾಗುತ್ತೆ. ಆಗ ಇದಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ. ರಾವಣ ಚಿಕ್ಕ ಹುಡುಗ, ಅವ್ರ ತಾಯಿ ದಿನಕ್ಕೊಂದು ಮರಳಿನ ಲಿಂಗ ಮಾಡಿ ಶಿವನನ್ನು ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತಿದ್ರು, ರಾವಣನ ತಾಯಿ ಚಿಕ್ಕ ಹುಡುಗಲ್ಲಿ. ಆದರೆ ರಾವಣ ಚಿಕ್ಕ ಹುಡುಗಂದ ನೋಡ್ತಿದ್ದ ಅವರಮ್ಮ ಮಾಡೋ ಕೆಲಸ. ಅದಕ್ಕೆ ಆತನಿಗೂ ಶಿವನ ಮೇಲೆ ಭಕ್ತಿ ಬಂತು. ಆ ಅಮ್ಮ ಒಂದೊಂದು ಸಾರಿ ಏನಾಗ್ಬಿಡುತ್ತಂದರೆ, ಶಿವಲಿಂಗ ಮರಳಲ್ಲಿ ತಯಾರು ಮಾಡ್ತಾಳೆ ಅಮ್ಮ. ಈ ಹಲೆಗಳು ಬಂದು ಹೊಡೆದ್ಬಿಡ್ತವೆ. ಆವಾಗ ಅದೆಲ್ಲ ಕರಗೋಗುತ್ತೆ.
ಆವಾಗ ಅವರಮ್ಮ ಮತ್ತೆ ಕಷ್ಟಪಡ್ತಾಳೆ, ಮತ್ತೆ ಅಲೆಗಳು ಬಂದು ಹೊಡಿಯುತ್ತೆ, ಮತ್ತೆ ಅದು ಕರಗುತ್ತೆ. ಏನು ಮರಳಲ್ಲಿ ಶಿವಲಿಂಗ ಮಾಡೋದು ಅಷ್ಟೇನು ಸಣ್ಣ ವಿಚಾರನ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮರಳಲ್ಲಿ ಕುಸ್ತೋಗುತ್ತೆ ಶಿವಲಿಂಗ. ಇದು ರಾವಣನಿಗೆ ಏನಪ್ಪ ಫೀಲಿಂಗ್ ಅಂದರೆ, ನಮ್ಮ ತಾಯಿ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಳಲ್ಲ, ನಮ್ಮ ತಾಯಿ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಳೆ, ನಮ್ಮ ತಾಯಿ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಳಲ್ಲ ಅಂದ್ಬಿಟ್ಟು ಆತನಿಗೆ ತುಂಬ ಫೀಲಿಂಗ್ ಆಗ್ತಿತ್ತು. ಸರಿ, ಆ ಶಿವನನ್ನೇ ಆತ ಸ್ವಲ್ಪ ದೊಡ್ಡವನಾದ್ಮೇಲೆ ಶಿವನನ್ನೇ ಕುರಿತು ತಪಸ್ಸು ಮಾಡ್ತಾನೆ, ಶಿವನ ಆತ್ಮಲಿಂಗವನ್ನೇ ತೊಗೊಂಡ್ಬಂದುಬಿಡಬೇಕು ಅಂತ. ಇಲ್ಲಿ ರಾವಣನ ಬಗ್ಗೆ ಹೇಳ್ತಾ ಇದ್ದೀನಿ. ಆಗಲೇ ನಾನೇನು ಹೇಳಿದೆ, ಶ್ರೀರಾಮಚಂದ್ರ ಪ್ರಭು ಅವರೆಲ್ಲ ರಾವಣನನ್ನು ಕೊಂದು ವಾಪಸ್ ಬಂದರು. ಅವಾಗ ಗುರುಗಳು ಒಂದು ಶಿವಲಿಂಗ ತಯಾರು ಮಾಡು ರಾವಣನ ಹೆಸರಲ್ಲಿ ಅಂದರು. ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ, ಅದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಮೊದಲು ರಾವಣನ ಬಗ್ಗೆ ತಿಳ್ಕೊಳ್ಳಿ, ಯಾಕೆ ಇಲ್ಲಿ ಶಿವಲಿಂಗದ ವಿಚಾರ ಬಂತು ಅನ್ನೋದಕ್ಕೆ. ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ರಾಮ ಬಗ್ಗೆ, ಓಕೆನಾ? ಆಮೇಲೆ ಏನಾಗುತ್ತೆ, ರಾವಣ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆದರೆ ಏನು ವರ ಕೇಳ್ತಾನೆ, ಇಲ್ಲ ಆತ್ಮಲಿಂಗ ನನಗೆ ಬೇಕು. ಆತ್ಮಲಿಂಗ ಅಂದರೆ ಸಾಕ್ಷಾತ್ತು ಶಿವನ ಪೂರ್ತಿ ಶಕ್ತಿ, ಪೂರ್ತಿ ಎನರ್ಜಿ, ಪೂರ್ತಿ ಯೋಗ ಶಕ್ತಿ, ಪೂರ್ತಿ ತಪಶಕ್ತಿ ಶಿವಂದು. ಅದೇನಾದರೂ ಈತ ಎತ್ಕೊಂಡು ಹೋಗ್ಬಿಟ್ರೆ ಇಡೀ ಜಗತ್ತಿಗೆ ಶಿವ ಇದ್ದರೂ ಇಲ್ದಂಗೆ ಆಗ್ಬಿಡುತ್ತೆ. ದರ್ಬಾರು ರಾವಣಂದೇ ಆಗ್ಬಿಡುತ್ತೆ, ದರ್ಬಾರು. ಯಾಕಂದರೆ ಎಲ್ಲ ಶಕ್ತಿ ಅವನ ಮನೇಲಿರುತ್ತೆ ಶಿವಂದಂದಮೇಲೆ. ಜಗತ್ತಿಗೆ ಏನು ಮಾಡೋದು? ಆವಾಗ ರಾವಣನ ಹತ್ರ ಹೋಗಿ ಭಿಕ್ಷೆ ಬಿಡಬೇಕಾಗುತ್ತೆ ಎಲ್ಲರೂ. ಯಾರೆಲ್ಲ ಪೂಜೆ ಮಾಡಲಿ ಅದು ರಾವಣನ ಮನೆ ಹೋಗಿ ತಲುಪುತ್ತೆ. ಯಾಕಂದರೆ ರಾವಣ ಮನೆಯಲ್ಲಿ ಆತ್ಮಲಿಂಗ ಇರುತ್ತಲ್ಲ ಶಿವಂದು. ಹಿಂಗಾಗಬಾರ್ದು. ಯಾಕಂದರೆ ರಾವಣ ಯಾರು? ದೈತರ ರಾಕ್ಷಸರ ರಾಜ. ಅವನ ಹತ್ರ ಯಾಕೆ ನಾವು ಕೇಳ್ಕೋಬೇಕು, ಬೇಡ್ಕೋಬೇಕು, ಭಿಕ್ಷೆ ಬೇಡಬೇಕಲ್ಲದು ದೇವತೆಗಳ ಉದ್ದೇಶ. ಮರ್ಯಾದೆ ಆಗುತ್ತಲ್ಲ ದೇವತೆಗಳದ್ದು. ಹಾಗೆ ಎಷ್ಟೋ ಋಷಿಮುನಿಗಳು ಸಾಧು ಸಂತರು ಇಲ್ಲ ಶ್ರೀಲಂಕಾಗೆ ಹೋಗೋಕ್ಕಾಗುತ್ತಾ ಶಿವನ ಹತ್ರ ಹೋಗಿ ಶಿವನ ಹತ್ರ ಹೋಗಿ ವಿಚಾರಗಳು ತಿಳಿಸೋಕ್ಕೆ. ಈಗ ಕೈಲಾಸಕ್ಕೆ ಹೋಗ್ತಿದ್ರು ಋಷಿಮುನಿಗಳು ಅವರು ಇವರೆಲ್ಲ ಶಿವನ ಹತ್ರ. ಈಗೆಲ್ಲ ಹೋಗಬೇಕು? ಶಿವ ಅಲ್ಲಿದ್ದಾಳೆ, ಸುಮ್ಮನೆ ಡಮ್ಮೆ ಅಷ್ಟೇ, ಸುಮ್ಮನೆ ಶಿವ ಅಷ್ಟೇ, ಶರೀರ ಅಷ್ಟೇ, ಶಕ್ತಿ ಇಲ್ಲ. ಶಕ್ತಿ ಇಲ್ಲ ರಾವಣನ ಹತ್ರ ಇದ್ಬಿಡುತ್ತೆ ಆತ್ಮಲಿಂಗ ತಗೊಂಡೋಗ್ಬಿಟ್ರೆ. ಅದಕ್ಕೆ ಎಲ್ಲರಿಗೂ ಒಂಥರ ಬೇಸರ ಆಗುತ್ತೆ, ಭಯ ಆಗುತ್ತೆ. ಎಲ್ಲಾದರೂ ಮಾಡಿ ರಾವಣನ ತಪಸ್ಸನ್ನು ಭಂಗ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಆದರೆ ಅವನು ಬಹಳ ಘಟಾನುಘಟಿ, ಯಾವುದಕ್ಕೂ ಬಗ್ಗಲ್ಲ. ಚೇಳುಗಳು ಬಿಡಲಿ, ಸರ್ಪಗಳು ಬರಲಿ, ಗುಡುಗು ಸಿಡಿಲು ಮಳೆ ಬರಲಿ, ಭೂಕಂಪಗಳಾಗಲಿ, ಹುಡುಗಿರನ್ನ ಅದೇ ಹನಿ ಟ್ರಾಪ್ ಮಾಡ್ತಾರಲ್ಲ ಅದು ಬಿಡಲಿ, ಅವನು ಹಂಗಲ್ಲ ಕದಲಲ್ಲ. ಭಾಳ ಘಟಾನುಘಟಿ ಅವನು ತಪಸ್ವಿ. ಅವನು ಒಂದು ಸಾರಿ ಏನಾದರೂ ಸಾಧಿಸ್ಬೇಕಂತ ಕೂತ್ಕೊಬಿಟ್ರೆ ನೆಕ್ಸ್ಟ್ ಅವ್ನು ಸಾಧಿಸೋವ್ರಿಗೂ ಕದಲಲ್ಲ. ಯಾವುದಕ್ಕೂ ಅವನು ಬಗ್ಗೋದಿಲ್ಲ, ಜಗ್ಗೋದಿಲ್ಲ, ಸೋಲೋದಿಲ್ಲ. ಆ ಥರ ರಾವಣನ ಕ್ಯಾರೆಕ್ಟ್ರು. ಇದು ಎಲ್ಲರಿಗೂ ಗೊತ್ತು ದೇವತೆಗಳಿಗೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಬೇರೆ ಥರ ಪ್ಲ್ಯಾನ್ ಮಾಡಿಬಿಡ್ತಾರೆ. ಏನು ಪ್ಲ್ಯಾನ್ ಆದರೆ ಸರಸ್ವತಿಗೆ ಹೇಳ್ಕೊಬಿಡ್ತಾರೆ. ಆಕೆ ಏನು ಮಾಡ್ತಾಳೆ, ಸರಸ್ವತಿ ರಾವಣನ ನಾಲ್ಗೆನಲ್ಲಿ ಕೂತ್ಕೊಬಿಡ್ತಾಳೆ. ರಾವಣನ ನಾಲ್ಗೆನಲ್ಲಿ ಆ ವಾಗ್ದೇವಿ ಅಂತೀವಿ. ಸರಸ್ವತಿಯನ್ನು ವಾಗ್ದೇವಿ, ಮಾತಿನ ದೇವತೆ. ಕಂಠ ಇದೆಲ್ಲ, ಕಂಠ ಮಾತು ದೇವತೆ ಅಂತೀವಿ. ಆಕೆ ಹೋಗಿ ಅಲ್ಲಿ ಕೂತ್ಕೊಬಿಡ್ತಾಳೆ. ರಾವಣ ಇನ್ನೇನು ವರ ಕೇಳಬೇಕು, ಶಿವ ಬಂದಿರ್ತಾನೆ, ವರ ಕೇಳಬೇಕು. ಏನು ವರ ಕೇಳಬೇಕು? ಭಗವಂತ ನಮ್ಮಮ್ಮ ಹಿಂಗೆ ಮರಳಲ್ಲಿ ಲಿಂಗ ಮಾಡ್ತಾಳೆ, ಅದು ತುಂಬ ಕಷ್ಟ, ನೀನೇ ಬಂದ್ಬಿಡು ಆತ್ಮಲಿಂಗವಾಗಿ. ನಾನು ತಗೊಂಡೋಗಿ ನಮ್ಮ ಅಮ್ಮನ ಕೊಟ್ಬಿಡ್ತೀನಿ, ನಮ್ಮಮ್ಮ ಪೂಜೆ ಮಾಡ್ಕೊತಾಳೆ, ನಮ್ಮ ತಾಯಿ ಪೂಜೆ ಮಾಡ್ಕೊತಾಳೆ, ಇಲ್ಲಿ ಬಲ್ಬಿಡು ಆತ್ಮಲಿಂಗವಾಗಿ. ಈ ರೀತಿ ಕೇಳೋಕ್ಕೆ ಅವ್ನು ತಯಾರಾಗಿದ್ದಾನೆ. ಶಿವನೂ ಬರ್ತಾರೆ. ಆದರೆ ದೇವತೆಗಳು ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಶಿವನಿಗೆ ಹೇಳ್ಕೊಡ್ತಾರೆ, ಶಿವ ಇಲ್ಲಿ ಒಬ್ಬರೇ ಹೋಗಬೇಡ ಶಿವ. ಇದಕ್ಕೆ ಒಳ್ಳೆ ಐಡಿಯಾ ಕೊಟ್ಟಿದ್ದು ಗಣಪತಿ. ಈ ರೀತಿ ಮಾಡ್ರಿ ಅಂದ್ಬಿಟ್ಟು ಗಣಪತಿ ಐಡಿಯಾ ಕೊಟ್ಟಿರ್ತಾರೆ. ಏನಂತ, ಜೊತೆನಲ್ಲಿ ನಮ್ಮ ಅಮ್ಮನ್ನು ಕಳಿಸಿ ಅಂತ ಗಣಪತಿ. ಸರಿಯಪ್ಪ, ಯಾರೋ ಒಂದು ಗಣಪತಿ ಹೇಳಿದ ಮಾತು ಎಲ್ಲರೂ ಕೇಳ್ತಾರೆ. ವಿದ್ಯಾವಂತ, ಬುದ್ಧಿವಂತ, ಅಧಿಪತಿ ಅವನು, ಗಣಾಧಿಪತಿ ಅಲ್ವಾ. ಅಧಿಪತಿ ಹೇಳಿದ್ಮೇಲೆ, ಅಧ್ಯಕ್ಷ ಹೇಳಿದ್ಮೇಲೆ ಪ್ರೆಸಿಡೆಂಟು ಕೇಳಬೇಕು. ಸರಿ, ಎಲ್ಲರೂ ಕೇಳ್ತಾರೆ. ಪಾರ್ವತಿನ ಶೃಂಗಾರ ಮಾಡ್ತಾರೆ. ಶೃಂಗಾರ ಜೊತೆಲಿ ರಾವಣ ನೋಡ್ತಾನೆ, ವರ ಹೇಳಬೇಕು, ಜೊತೆಲಿ ಏನು ಪಾರ್ವತಿ ಇದ್ದಾಳೆ. ಶಿವನಿಗೆ ನಮಸ್ಕಾರ ಮಾಡ್ತಾನೆ, ಎಲ್ಲ ಆಗುತ್ತೆ. ಶಿವ ಎಲ್ಲರೂ ಕೇಳಿದ್ದೆಲ್ಲ ಕೊಡ್ತೀಯಲ್ಲ ಅಂತಾರೆ ರಾವಣ. ಆಯ್ತಪ್ಪ ಕೊಡ್ತೀರಿ, ನೀನು ತಪಸ್ಸು ಮಾಡಿದ್ಯಾ ಅಂತಾನೆ ಶಿವ. ರಾವಣನಿಗೆ ನಂಬಿಕೆ ಬರುತ್ತೆ. ನೋಡ್ತಾಳೆ ಪಾರ್ವತಿ ಭಾಳ ಸುಂದರವಾಗಿರ್ತಾಳೆ. ರಾವಣನ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ಶಿವನ ಹತ್ರ ಏನೋ ಆತ್ಮಲಿಂಗ ಕೇಳ್ಬೋದು, ಅದೇನೋ ಅಷ್ಟು ಚೆನ್ನಾಗಿ ಕಾಡಲ್ಲ. ಆತ್ಮಲಿಂಗ ಯಾವಾಗ ಬೇಕಾದ್ರೂ ಕೇಳ್ಕೊಬೋದು, ಮತ್ತೆ ತಪಸ್ಸು ಮಾಡಿ ಕೇಳ್ಕೊಬೋದು. ಆದರೆ ಶಿವನ ಪಕ್ಕದಲ್ಲಿ ಅಮ್ಮ ಇದ್ದಾಳಲ್ಲ, ಇಷ್ಟು ಚೆನ್ನಾಗಿದ್ದಾಳೆ, ಅವ್ರ ಹೆಂಡ್ತಿನ ಕೇಳ್ಕೊಬಿಟ್ರೆ ಹಂಗೆ ನನಗೆ ಒಳ್ಳೆ ವ್ಯಾಲ್ಯೂ ಇರುತ್ತೆ, ಒಳ್ಳೆ ಗ್ರೇಡ್ ಬರುತ್ತೆ. ಅವ್ರ ಹೆಂಡ್ತಿನೇ ನನ್ನ ಜೊತೆಲಿರ್ತಾರೆ. ಆಕೆನೇ ಶಕ್ತಿ, ಎಲ್ಲ ಸಿದ್ಧಿಗಳಿಗೂ, ಎಲ್ಲ ಮಂತ್ರಗಳಿಗೂ, ಇನ್ನೊಂದು ಮತ್ತೊಂದಕ್ಕೂ ಅಂಥವಳನ್ನೇ ಪಡ್ಕೊಬಿಟ್ರೆ ಹಿಂಗೆ.
ಆವಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ, ನನಗೆ ಒಳ್ಳೆಯ ಹೆಸರು ಬರುತ್ತೆ ಪ್ರಪಂಚದಲ್ಲಿ. ಈ ರೀತಿ ಐಡಿಯಾ ಬರುತ್ತೆ ತಲೆಯಲ್ಲಿ, ದುಷ್ಟ ಆಲೋಚನೆ ಬರುತ್ತೆ. ನಾಲ್ಗೆನಲ್ಲಿ ವಾಗ್ದೇವಿದ್ದಾಳೆ, ಕೇಳ್ಕೊಬಿಡ್ತಾನೆ. ಪರಮೇಶ್ವರ ನೀನೇನು ಕೇಳಿದ್ರು ಕೊಡ್ತೀಯಾ, ನೀನು ಜೊತೆಲಿದ್ದಾಳಲ್ಲ ಅಮ್ಮ ಪಾರ್ವತಿ, ಆ ಅಮ್ಮನ ಕೊಡ್ಬೇಡ ನನಗೆ. ಶಿವ ಏನು ಮಾಡ್ತಾನೆ, ಭಕ್ತನ ಕೇಳೋದನ್ನು ಕೊಡಬೇಕು. ಅದರಲ್ಲೂ ಮೊದಲೇ ಅವ್ರದ್ದು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದಾನೆ ಶಿವ. ತಥಾಸ್ತು 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 ಅಂತ ಹೇಳಕ್ತಾನೆ. ಸರಿ, ರಾವಣ ನಮಸ್ಕಾರ ಮಾಡಿ ಪಾರ್ವತಿನ ಕರ್ಕೊಂಡು ಮೀಸೆ ತೀರಿಸ್ಕೊಂಡು ಮೇಲ್ಗಡೆಗೆ ಈ ಕಾಲರ್ಗೆಲ್ಲರು ಹಿಂಗೆ ಅಂದ್ಕೊಂಡು, ನನ್ನಂಥ ವೀರನೂ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನಂಥ ಶೂರನೂ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಮನಸ್ಸಿನಲ್ಲಿ ಬೀಕ್ಕೊಂಡು ಬಿಲ್ಡಪ್ ಬಿಟ್ಕೊಂಡು ಬರ್ತಿರ್ತಾನೆ. ಆದರೆ ಅವನು ಬರೋ ದಾರಿನಲ್ಲಿ ಹಿಂದುಗಡೆ ಜಗಲ್ವತ್ತೆ ಪಾರ್ವತಿ ಇರ್ತಾಳೆ. ಆದರೆ ಇವಳು ಎಲ್ಲೆಲ್ಲಿ ಕೊಂಡಿರ್ತಾಳೆ, ಜಲಾಲ್ ಅಲ್ಲಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದರೆ ಪಾರ್ವತಿಯಲ್ಲೇ ಹೊರ ಪಡ್ಕೊಂಡು ಹೋಗ್ತಾಯಿದ್ದೀನಿ, ಸಂಪಾದನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಂಪಾದನೆ ಮಾಡಿಕೊಂಡು ಜಲಾಲ್ ಅಲ್ಲಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಈ ರೀತಿ ಹೋಗ್ತಲ್ಲ. ಆದರೆ ಜನ ರೆಸ್ಪೆಕ್ಟ್ ಎಲ್ಲಿ ಕೊಡ್ತಾರೆ, ಇವಳು ಹೋಗ್ತಾಯಿದ್ರೆ ಹಿಂದುಗಡೆ ಪಾರ್ವತಿ ಬರ್ತಿರ್ತಾಳೆ, ಮುಂದುಗಡೆ ಇರೋ ಜನ ಎಲ್ಲ ಓಡೋಗ್ತಿರ್ತಾರೆ ಜಲ ಭಯ ಬಿದ್ಕೊಂಡು ಓಡೋಗ್ತಿರ್ತಾರೆ. ಯಾಕೋ ಅಲಬಾಲ ಬರುತ್ತೆ ರಾವಣಲ್ಗೆ, ಇದೇನಿದು ಇವರೆಲ್ಲ ಓಡೋಗ್ತಾರಲ್ಲ, ಭಯ ಬಿದ್ದು ಓಡೋಗ್ತಾವ್ರೆ, ಯಾರೂ ನಮಸ್ಕಾರ ಮಾಡ್ತಾಯಿಲ್ಲ ನನಗೆ. ಈ ರೀತಿ ರಾವಣಗೆ ಅಲಬಾಲ ಬರುತ್ತೆ. ಆಗ ಯಾರೋ ಕೆಲವ್ರು ಹಿಡ್ಕೊಂಡು ಕೇಳ್ತಾರೆ, ರಾವಣ ಯಾಕೆ ಓಡೋಗ್ತಾಯಿದ್ರಿ ಅಂತ. ಅವ್ರು ಅದಲ್ಲೂ ಹೇಳೋಕ್ಕೆ ಭಯ ಬೀಳ್ತಾರೆ, ಮಾತೇ ಹೊರಡ್ತಿಲ್ಲ ಬಾಯಿಂದ ಅವ್ರಿಗೆ ಹೇಳೋಕ್ಕೆ, ಓಡೋಗ್ತಾರೆ. ಆವಾಗ ನಾರದ ಮಹರ್ಷಿ ಬರ್ತಾರೆ. ನಾರದ ಮಹರ್ಷಿನ ಹಿಡ್ಕೊಂಡು ಕೇಳ್ತಾನೆ, ಯಾಕೆ ಇವರೆಲ್ಲ ಓಡೋಗ್ತಾವ್ರೆ ಅಂದ್ಬಿಟ್ಟು. ನೀನು ಯಾಕೆ ಎದುರ್ಕೊಳ್ತಾ ಇದೆಯಾ ಅಂತಾನೆ. ನಾರದನೂ ಎದುರ್ಕೊಳ್ತಿದ್ದಾನೆ. ಆವಾಗ ನಾರದ ಹೇಳ್ತಾನೆ ರಾವಣನಿಗೆ, ರಾವಣ ಇಲ್ಲಿ ನೋಡಿ ಇಲ್ಲೇನು ಬಾಯಿ ಬಡ್ಕೋಬೇಕಾ, ಎದುರ್ಕೊಳ್ದೆ ಇಲ್ಲೇನು ಮಾಡಬೇಕು, ಖುಷಿ ಪಡಬೇಕಾ, ನೀನೇ ಹೇಳು ಅಂತಾನೆ. ಯಾಕೆ ಅಂತಾರೆ. ಅಲ್ಲಪ್ಪ ನಲ್ಲಲ್ಲಿ ನೋಡಿದ್ರೆ ಯಾಕೆ ಎದುರಿಗೆ ಅಂತಾನೆ ರಾವಣ. ಅಯ್ಯೋ ನಿಲ್ಲನ್ನು ನೋಡಿ ಎದುರಿಗೆ ಅಲ್ಲ, ನೀನು ಹಿಂದ್ಗಡೆ ನೋಡು ಅಂತಾರೆ. ನನ್ನ ಹಿಂದ್ಗಡೆ ಯಾರಿದ್ದಾರೆ, ಪಾರ್ವತಿ ಇದ್ದಾಳೆ, ಸುಂದರವಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತಾನೆ. ಇಲ್ಲಪ್ಪ ಒಂದು ಸಾರಿ ನೋಡ್ಕಣಯ್ಯ ಅಂತಾನೆ. ಆವಾಗ ರಾವಣ ನೋಡ್ತಾರೆ, ಹಿಂದ್ಗಡೆ ತಿರುಗಿ ನೋಡ್ತಾಳೆ. ರಾವಣನಿಗೆ ಭಯ ಆಗಿಬಿಡುತ್ತೆ, ಗಡ ಅಂತ. ಯಾಕೆ ಭಯ ಆಗುತ್ತೆ ಗೊತ್ತಾ, ಆ ಪಾರ್ವತಿ ಮಹಾಕಾಳಿಯಾಗಿದ್ದಾಳೆ. ಕೋರೆ ಹಲ್ಲುಗಳು ಬಿಟ್ಕೊಂಡು, ಭಯಾನಕ ಬ್ಲ್ಯಾಕ್ ಕಲರು, ವಿಚಿತ್ರವಾಗಿ ಮುಖ, ವಿಚಿತ್ರವಾಗಿ ಕಣ್ಣುಗಳು, ವಿಚಿತ್ರವಾದ ಕೈಗಳು, ಮೈ ಮೇಲೆ ಬಟ್ಟೆನೇ ಇಲ್ಲ, ಎಲ್ಲೋ ಕೆಳಗಡೆ ಒಂಚೂರು ಅಷ್ಟೇ ಬಟ್ಟೆ, ಬೆತ್ತಲಾಗಿದೆ ಮೇಲೆ ಎಲ್ಲ, ಬಹಳ ಭಯಾನಕವಾಗಿದ್ದಾಳೆ. ನೋಡಿದ್ರೇ ತಲೆ ಸುತ್ತಿ ಬಿದ್ದಾಗ್ಬಿಡ್ಬೇಕು. ರಾವಣನಿಗೆ ಆಕಾಶ ಭೂಮಿ ಒಂದಾಗ್ಬಿಡುತ್ತೆ. ಆವಾಗ ಗೊತ್ತಾಗುತ್ತೆ. ಆವಾಗ ನಾರದ ಹೇಳ್ತಾರೆ, ರಾವಣನಿಗೆ ಅರ್ಥ ಆಗುತ್ತೆ, ಮೋಸ ಆಗ್ಬಿಟ್ಟಿದ್ದೀನಿ, ಎಲ್ಲ ಮೋಸ ಮಾಡಿಬಿಟ್ರು ಅಂತ. ಆಮೇಲೆ ರಾವಣ ನ್ಯಾಯ ಪಂಚಾಯತಿ ಕೊಳ್ತಾರೆ. ಮುಂದಿನ ಮನುಷ್ಯ ನಾರದಾನೆ, ಎಲ್ಲರೂ ಸೇರ್ಕೊಳ್ತಾರೆ. ರಾವಣನಿಗೆ ಕೋಪ ಬರುತ್ತೆ. ರಾವಣ ಎಲ್ಲಿ ಮಾಡ್ತಾಳೆ, ಇಡೀ ಕೈಲಾಸ ಪರ್ವತನ ಅಲ್ಲಾಡ್ಸೋಕೆ ಹೋಗ್ತಾಳೆ, ಇಡೀ ಕೈಲಾಸ ಪರ್ವತ ಅಲ್ಲಾಡಿಸ್ತಾಳೆ. ಆವಾಗ ಶಿವ ಪ್ರತ್ಯಕ್ಷ ಆಗ್ತಾಳೆ. ಶಿವ ಪ್ರತ್ಯಕ್ಷ ಆಗಿ ಕೇಳ್ತಾಳೆ, ಯಾಕೆ ಕೈಲಾಸ ಅಲ್ಲಾಡಿಸ್ತಿ ಅಂತ. ಆವಾಗ ಹೇಳ್ತಾಳೆ, ನನಗೆ ಮೋಸ ಮಾಡಿಬಿಟ್ಟಿದ್ದೀರ ನೀವು, ಪಾರ್ವತಿಲಿ ಕಳಿಸ್ತಿಲ್ಲ ಅಲ್ಬಿಟ್ಟು ಮಹಾಕಾಳಿನ ಕಳಿಸಿದ್ದೀರ. ಇಲ್ಲಪ್ಪ, ಪಾರ್ವತಿಲೇ ಮಹಾಕಾಳಿನ ಪಾರ್ವತಿ, ಇದರಲ್ಲಿ ಏನಿದೆ. ನಾವು ಮೊದಲೇ ಹೇಳಿದ್ವಲ್ಲ, ನೀನು ಊರು ಸೇರೋವರೆಗೂ, ನೀನು ಮನೆ ಸೇರೋವರೆಗೂ ಯಾವ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡಬಾರ್ದು ಅಂತ ಮೊದಲೇ ಹೇಳಿದ್ವಲ್ಲ, ಒಂದು ಕಂಡೀಷನ್ ಹಾಕಿದ್ವಲ್ಲ. ನೀನು ಮನೆ ಸೇರೋವರೆಗೂ ಯಾವ ಕಾರಣಕ್ಕೂ ನೀನು ಹಿಂದಕ್ಕೆ ನೋಡಬಾರ್ದು ಅಂತ. ನೀನು ಏನು ಮಾಡಿದ್ಯಾ, ಮದ್ದೆಲ್ಲ ತಿರು ನೋಡ್ಬಿಟ್ಟಿದ್ಯಾ, ಅದಕ್ಕೆ ಕಾಳಿ ಆಗಿಬಿಟ್ಟಿದ್ದಾಳೆ ಅಂತ ಇವ್ರು ಹೇಳ್ಬಿಡ್ತಾರೆ. ನೀನು ಮದ್ದೆಲ್ಲ ಹಿಂದಕ್ಕೆ ತಿರು ನೋಡ್ಬಿಟ್ಟಿದ್ಯಲ್ಲ, ನಾವು ನೋಡಬೇಡ ಅಂತ ಹೇಳಿಲ್ವಾ. ಪಾರ್ವತಿನ ನೀನು ಜೊತೆ ಕಳಿಸ್ತೀವಿ, ನೀವು ಮನೆಗೆ ಹೋಗೋವರೆಗೂ ಹಿಂದಕ್ಕೆ ತಿರು ನೋಡಬಾರ್ದು ಅಂತ ಹೇಳಿದ್ವಿಲ್ವೋ, ನೀನು ಯಾಕೆ ಹಿಂದಕ್ಕೆ ತಿರು ನೋಡಿದೆ ಮಧ್ಯದಲ್ಲಿ. ಈ ರೀತಿ ಶಿವ ದೇವತೆಗಳು ಹೇಳ್ತಾರೆ, ಅಲ್ಲಿರೋ ಗುರುಗಳು. ಆವಾಗ ರಾವಣನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆಯಿತು ದೇವರು, ನಮ್ಮಮ್ಮ ಪೂಜೆ ಮಾಡಬೇಕಲ್ಲ ಅಂತಾರೆ. ಆವಾಗ ಶಿವ ಆಯಿತು, ಒಂದು ಲಿಂಗ ಕೊಡ್ತೀವಿ, ತಿರುಗಿ ಇನ್ನೊಂದು ಆತ್ಮಲಿಂಗ ಶಿವ ಕೊಡ್ತಾನೆ. ಮತ್ತೆ ಆತ್ಮಲಿಂಗ ಆಗಿ ಬರ್ತಾರೆ. ಯಾಕಂದ್ರೆ ಅವ್ರು ಕೈಲಾಸ ಪರ್ವತನ ಅಲ್ಲಾಡಿಸ್ಬಿಟ್ಟು ಮತ್ತೆ ಪ್ರತ್ಯಕ್ಷ ಮಾಡಿಸ್ಕೊಬಿಟ್ಟಿದ್ದಾರೆ. ಮತ್ತೆ ತಪಸ್ ಮಾಡಿ ಕೈಲಾಸ ಪರ್ವತ ಬೇಜಾನ್ ತಪಸ್ ಮಾಡಿ, ಆವಾಗೂ ಶಿವ ಬರೋಲ್ಲ. ಮತ್ತು ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿ ಎಲ್ಲ ಕಿತ್ತಾಕಂಗೆ ನೋಡ್ತಾನೆ, ಹಾಳು ಮಾಡೋಕ್ಕೆ. ಆವಾಗ ಶಿವ ಪ್ರತ್ಯಕ್ಷ ಆಗಿ ಇಲ್ಲೇಳು ಮಾಡೋದಂತ ಒಪ್ಕೊಳ್ತಾನೆ. ಮತ್ತು ಆತ್ಮಲಿಂಗ ಬರುತ್ತೆ ಅವಳ ಕೈಗೆ, ರಾವಣಲ್ಗೆ. ರಾವಣ ಅದನ್ನು ತಗೊಂಡು ಬರ್ತಾಳೆ. ಯಾವ ಕಾರಣಕ್ಕೂ ಕೆಳಗಡೆ ಇಡಬಾರ್ದು ಅಂತ ಮತ್ತೆ ಕಂಡೀಷನ್ ಹಾಕ್ತಾರೆ ರಾವಣನಿಗೆ. ನೋಡಪ್ಪ, ಆತ್ಮಲಿಂಗ ಕೊಡ್ತೀವಿ, ಯಾವ ಕಾರಣಕ್ಕೂ ಕೆಳಗಡೆ ಇಡಬಾರ್ದು, ಮತ್ತೆ ಫಿಟ್ಟಿಂಗ್ ಇಡ್ತಾರೆ ದೇವತೆಗಳು. ಶಿವ ಆಯಿತು ಅಂತ ಒಪ್ಕೊಳ್ತಾನೆ. ಯಾಕಂದರೆ ಅವನು ಆತ್ಮಲಿಂಗ ಎತ್ಕೊಂಡು ಹೋಗ್ಬಿಟ್ರೆ ಪರಿಸ್ಥಿತಿ ಏನು ಜಗತ್ತಿಂದು, ತಿರ್ಗಿ ಒಂದು ಫಿಟ್ಟಿಂಗು. ಏನು ಫಿಟ್ಟಿಂಗು,
ಮೊದಲ ಫಿಟ್ಟಿಂಗ್ ಏನೋ ಹಿಂದಕ್ಕೆ ತಿರ್ಗಿ ನೋಡಬಾರ್ದು, ಇವಾಗಿನ ಫಿಟ್ಟಿಂಗ್ ಏನೋ ಕೆಳಗಡೆ ಇಡಬಾರ್ದು ಲಿಂಗ, ಆಯಿತು ಅಂತ ಹೋಗ್ತಾನೆ ಗೋವಾ ಬರುತ್ತೆ. ಮುರುಡೇಶ್ವರ ಕೇಳಿದ್ರಲ್ಲ ಶಿವಲಿಂಗ, ಮುರುಡೇಶ್ವರವರೆಗೂ ರಾವಣ ಆತ್ಮಲಿಂಗನ ತಗೊಂಡು ಬರ್ತಾನೆ. ಆದರೆ ಮುರುಡೇಶ್ವರನಲ್ಲಿ ಇವತ್ತು ಇರ್ತಕ್ಕಂಥ ಜ್ಯೋತಿರ್ಲಿಂಗ ಮುರುಡೇಶ್ವರ ಸ್ವಾಮಿ ಆ ರಾವಣನ ತಂದಂತಹ ಮುರುಡೇಶ್ವರ ಸ್ವಾಮಿನೇ. ಆದರೆ ಅಲ್ಲೇನು ನಡೀತು ಘಟನೆ, ಯಾಕೆ ಅಲ್ಲೇ ಮುರುಡೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಜ್ಯೋತಿರ್ಲಿಂಗವನ್ನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ, ಭಾಗ 2ರಲ್ಲಿ. ಅನಂತರ ರಾಮೇಶ್ವರದಲ್ಲಿ ಅಲ್ಲಿ ಏನಾಯಿತು, ಹಾಗೆ ಧನುಷ್ಕೋಟ ಯಾವ ರೀತಿ ಪ್ರಳಯ ಆಯಿತು, ಸುನಾಮಿ ಆಯಿತು, ಅಲ್ಲಿ ಟ್ರೈನೆಲ್ಲ ಯಾವ ರೀತಿ ಉರುಳು ಬಿತ್ತು, ಅಲ್ಲಿ ಎಷ್ಟೆಲ್ಲ ನಷ್ಟ ಆಯಿತು, ಎಷ್ಟು ಜನ ಸತ್ತು ಹೋದರು, ಇದಕ್ಕೆಲ್ಲ ನಾಗಮಣಿನೇ ಕಾರಣನ ಅಥವಾ ಅನ್ಯಲೋಕದ ಜೀವಿಗಳ ಕಾರಣನ, ಇದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಭಾಗ 2ನ ತಪ್ಪದೇ ನೋಡಿ. ಭಾಗ 2 ಇಲ್ಲಿ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಈಗಾಗಲೇ ತುಂಬ ಟೈಮ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಭಾಗ 2 ಹಾಗೆ ಭಾಗ 3 ಇರುತ್ತೆ, ಅದನ್ನು ತಪ್ಪದೇ ನೋಡಿ. ನಾಗಮಣಿನ ಕದ್ದಿದ್ದರಿಂದ, ನಾಗಮಣಿಯನ್ನು ವಶ ಮಾಡ್ಕೊಂಡಿದ್ದರಿಂದ ಅಲ್ಲಿ ಪ್ರಳಯನ ಆಗಿರುತ್ತೆ. ಒಂದು ಧನುಷ್ಕೋಟ ಅನ್ನೋ ಒಂದು ನಗರನೇ ಪ್ರಳಯಕ್ಕೆ ತುತ್ತಾಗಿರುತ್ತೆ, ನಾಶ ಆಗಿರುತ್ತೆ. ಇದನ್ನು ಭಾಗ 2ರಲ್ಲಿ ನೋಡಿ, ತಪ್ಪದೆ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಮುಂದಿನ ಭಾಗ ತಪ್ಪದೆ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.